ಕರ್ನಾಟಕ ಭವನ್ ಕಾವೇರಿ 1ನೇ ಹಂತ ಈ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೇವೆ. ಇದು ಬಹಳ ಸಂತೋಷದ ವಿಷಯ ಮತ್ತು ಒಂದು ಒಳ್ಳೆ ಕಟ್ಟಡ ನಮ್ಮ ಕರ್ನಾಟಕ ಭವನ್ಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿದಂಥ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, PWD ಮಿನಿಸ್ಟರ್ಗಳಾದಂಥ ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಅವರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥ ಶ್ರೀ ಮುನಿಯಪ್ಪನವರೇ, ರಾಜಣ್ಣವರೇ, S.C. ಮಹದೇವಪ್ಪನವರೇ, ಜಯಚಂದ್ರ ಅವರೇ, ಪ್ರಕಾಶ್ ಹುಕ್ಕೇರಿ ಅವರೇ, ಅರವಿಂದ್ ಬೆಲ್ಲದವರೇ ಹಾಗೂ ಜಯರಾಮ್ ರಮೇಶ್ ಅವರೇ ಮತ್ತು ಸುಧಾ ಮೂರ್ತಿ ಅವರೇ, ನಾರಾಯಣ್ ಬಾಡ್ಲಿಗೆ ನಮ್ಮ ರಾಜ್ಯಸಭಾ ಸದಸ್ಯರು, ಅದೇ ರೀತಿಯಾಗಿ ಕರ್ನಾಟಕ ಭವನದ ಕಮಿಷನರು ಮತ್ತು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಗೋಯಲ್ ಅವರೇ ಹಾಗೂ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಮ್ಮ ಶಾಸಕ ಮಿತ್ರರೇ, ಪಾರ್ಲಿಮೆಂಟ್ ಸದಸ್ಯರೇ ಹಾಗೂ ಮುಖ್ಯಮಂತ್ರಿಗಳ ಎಲ್ಲ ರಾಜಕೀಯ ಸಲಹೆಗಾರರೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಬಂಧುಗಳೇ ಹಾಗೂ ಮೀಡಿಯಾದ ನಮ್ಮೆಲ್ಲ ಮಿತ್ರರೇ, ಹೆಚ್ಚು ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಸುಮಾರು 10 ವರ್ಷ ಆದ್ಮೇಲೆ ಕಂಪ್ಲೀಟ್ ಆಗಿದೆ. ಇದು ಒಳ್ಳೆಯದಾಯಿತು. ಯಾಕಂದ್ರೆ ನನಗೆ ಇದರ ಬಹಳ ಕೆಟ್ಟ ಅನುಭವ ನಾನು ಲೇಬರ್ ಮಿನಿಸ್ಟರ್ ಆಗಿ ಬಂದ್ಮೇಲೆ ನನಗೆ ಸಿಕ್ಕಿದ್ದು. ಕಾರಣ ಏನಂದ್ರೆ ನಾನು ಮಂತ್ರಿಯಾಗಿ ಇಲ್ಲಿ ಬಂದ ತಕ್ಷಣ ನನಗೆ ರೂಮ್ ಸಿಗಲಿಲ್ಲ. ಅದಕ್ಕೆ ಈ ಕೊನೆ ರೂಮ್ ಇಲ್ಲಿ ನಂಬರ್ 1 ಅಂತಿತ್ತು, 3 ಇತ್ತು. ಆ ನಂಬರ್ 1 ರೂಮ್ನಲ್ಲೇ ನಾನು ಸುಮಾರು 9 ತಿಂಗಳ ಕಳೆದಿದ್ದೇನೆ. ಒಂದೇ ರೂಮ್ನಲ್ಲಿ ವಿತೌಟ್ ಸ್ಮಾಲ್ ಸಿಟ್ಔಟ್. ಯಾಕಂದ್ರೆ ನನ್ನ ರೂಮ್, ನನ್ನ ಮನೆ ಅಲಾಟ್ ಆಗಿದ್ದನ್ನ ನಾನು ಈಗಿರ್ತಕ್ಕಂಥ ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರು ಹಾಗೂ TDP ನಮ್ಮ ಮುಖ್ಯಮಂತ್ರಿಗಳ ಮಗ ಅಲ್ಲಿ ಓದ್ತಾ ಇದ್ರು. ಅದಕ್ಕಾಗಿ ನನಗೆ ನಾಯ್ಡು ಅವರು ಹೇಳಿದ್ರು, ಒಂದು 3-4 ತಿಂಗಳು ಅವ್ರ ಎಕ್ಸಾಮಿನೇಷನ್ ಮುಗಿಯತನ ನೀವು ಅವರಿಗೆ ಇದನ್ನ ಬಿಟ್ಕೊಡ್ರಿ ಅಂತ ನಾನು ಹೇಳಿದೆ. ಎಲ್ಲಿ ಇರೋದೇ ಇಲ್ಲಿ ಮಂತ್ರಿಯಾಗಿ, ಅವ್ರ ಎಕ್ಸಾಮಿನೇಷನ್ ಇದೆ, ಅವ್ರ ತಂದೆಯವರು ತೀರ್ಕೊಂಡಿದ್ದಾರೆ ಆಕ್ಸಿಡೆಂಟ್ನಲ್ಲಿ. ಅದಕ್ಕಾಗಿ ದಯವಿಟ್ಟು ನೀವು ಇದನ್ನ ವ್ಯವಸ್ಥೆ ಮಾಡಿ ಅಂತ ನಾನು ಅವರಿಗೆ ಬಿಟ್ಟು ಕೊಟ್ಟು 9 ತಿಂಗಳ ಇಲ್ಲೇ ಕಾಲ ಕಳೆದು ಆಮೇಲೆ ನಾನು ನಮ್ಮ ಸಫ್ದರ್ಜಂಗ್ ರೋಡ್ಗೆ ಇಲ್ಲಿಂದ ಸ್ಥಳಾಂತರ ಆಯಿತು. ಆವಾಗ ಇದ್ರ ಕಟ್ಟಡ ನಡೆದಿತ್ತು, ಈಗಿರ್ತಕ್ಕಂಥದ್ದು. ಇದ್ರ ಧೂಳು ಅದರ ಧೂಳು ಸುಮಾರು ತಿನ್ಕೊಂಡು ಕುಡ್ಕೊಂಡು ನಾನು 9 ತಿಂಗಳು ಕಳೆದೆ. ಈಗ ನೋಡಿದ್ರೆ ಒಳ್ಳೆ ಬಿಲ್ಡಿಂಗ್ ಬಂದಿದೆ. ಆದರೆ
ಇದು ನಮಗೆ ಸೌಲಭ್ಯಗಳು ಸ್ವಲ್ಪ ಸಿಗ್ತಕ್ಕಂಥದ್ದು ಒಳ್ಳೆಯದು. ಯಾಕಂದ್ರೆ ಕೆಲವು ಸಲ ಮಂತ್ರಿಗಳಿಗೆ ಬೇಗನೆ ಸಿಗೋದಿಲ್ಲ. ಅದನ್ನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಒಂದು. ಮತ್ತು ನಮ್ಮ ರಾಜ್ಯದ ಮಂತ್ರಿಗಳು ಕೂಡ ಬರ್ತಾರೆ, ಅವರಿಗೂ ಅನೇಕ ಸಾರಿ ಇಂಥ ಒಳ್ಳೆ ಸ್ಥಳದಲ್ಲಿ ರೂಮ್ ಸಿಗೋದಿಲ್ಲ. ಅದಕ್ಕಾಗಿ ನೀವು ಇವತ್ತು ಒಳ್ಳೆ ಸುಮಾರು ಎಲ್ಲ ಸೇರಿ ಒಂದು 52 ರೂಮ್ಗಳನ್ನ ಕಟ್ಟಿಸಿದಿರಿ. ಆದ್ರೆ ಒಂದು ನನ್ನ ಸಲಹೆ ಏನಂದ್ರೆ, ಏನೋ ಈ ಮಂತ್ರಿಗಳಿಗೆ ಅವರಿಗೆ ಇವರಿಗೆ ಹೆಚ್ಚು ಕಡಿಮೆ ರೂಮ್ಗಳು ಒಳ್ಳೇದಾಗಿದೆ ಅಂತ ಗೊತ್ತಿದೆ. ಅಂದ್ರೆ ಅವರಿಗೆ ಸಿಟ್ಔಟ್ ಇದೆ, ಬೆಡ್ರೂಮ್ಗಳು ಚೆನ್ನಾಗಿವೆ. ಪಾಪ MLAಗಳು ಏನ್ ತಪ್ಪು ಮಾಡಿದ್ದಾರೆ, ಅವರಿಗೆ ಡೈರೆಕ್ಟ್ ಬೆಡ್ರೂಮ್ನಾಗೆ ಹೋಗ್ಬೇಕು. ಯಾರು ಹೋದ್ರು ಅವ್ರಿಗೆ ಸಿಟ್ಔಟೇ ಇಲ್ಲ. ನೀವು ನೋಡಿರ? ಇಲ್ಲ, ನೀವು ನೋಡಿಲ್ಲ. ನೀವು ನೋಡಿದ್ದು ನಿಮ್ಮ ರೂಮು, ಗವರ್ನರ್ ನೋಡಿಲ್ಲ. ದಯವಿಟ್ಟು ಅದನ್ನ 2 ರೂಮ್ ಮತ್ತೆ 1 ರೂಮನ್ನ ಹಾಫ್ ಆಫ್ ಮಾಡಿ ಸಿಟ್ಔಟ್ ಮಾಡಿ, ಏನ್ ಮಧ್ಯದ ಗೋಡಿ ಅಷ್ಟೇ, ಬಾಕಿದೇನು ಮಾಡಬೇಕಾಗಿಲ್ಲ. ಇಲ್ಲರೆ ಅವರು MLA ನೋಡಕ್ ಬಂದವರು ಅಥವಾ ಮತ್ತಾರಾದ್ರೂ ಅವ್ರಿಗೆ ಕಾಣಬೇಕು ಅಂತಂದ್ರೆ ಅವರು ಕೂಡೋದಲ್ಲಿ ಈ ಸಮಸ್ಯೆ ಇದೆ. ದಯವಿಟ್ಟು ಅದನ್ನ ಬೇರೆಯವ್ರಿಗೂ ಆಗ್ಬೋದು, ಇವ್ರಿಗೂ ಆಗ್ಬೋದು. ಅದಕ್ಕಾಗಿ ಅದರ ಬಗ್ಗೆ ನಮ್ಮ ಜಾರಕಿಹೊಳಿ ಯಾಕೆ ಲಕ್ಷ್ಯ ಕೊಟ್ಟಿಲ್ಲೋ ಗೊತ್ತಿಲ್ಲ. ನಾನು ಅನೇಕ ಸಾರಿ ಬಂದಿನಿ ಅಂತ ಹೇಳಿದ್ದಾನೆ. ಅವನು ಮಿನಿಸ್ಟರ್ ಇದ್ದ ಕಡೆದು ಇಲ್ಲಿ ಅಲ್ಲಿ ಹೋಗಿದ್ದಾನೆ ಹೊರತಾಗಿ ಆ ರೂಮ್ ಕಡೆ ಹೋಗಲಿಲ್ಲ. ಅದಕ್ಕಾಗಿ ದಯವಿಟ್ಟು ಆ ಕಡೆ ಲಕ್ಷ್ಯ ಕೊಡಿ ಸ್ವಲ್ಪ. ಮತ್ತು ನಮ್ಮ ಜನ ಹೋಟೆಲ್ನಲ್ಲಿ ಇಳ್ಕೊಳ್ಳೋದು ಅದು ತಪ್ಪಿ ಹೋಗ್ತದೆ. ಅದಕ್ಕಾಗಿ ಆ ಒಂದು ಕೆಲಸ ಇದು ಸುಧಾರಣೆ ಮಾಡತಕ್ಕಂಥದ್ದು ಮಾಡಬೇಕು. ಮತ್ತು ಇನ್ನೊಂದಂದ್ರೆ ಊಟ ಸರಿಯಾಗಿರ್ಬೇಕು, ಕ್ಯಾಂಟೀನ್ ಸರಿಯಾಗಿರ್ಬೇಕು. ನಾವು ಅನೇಕ ಸಾರಿ ನಮ್ಮ ಕ್ಯಾಂಟೀನ್ಗಳು ಚೆನ್ನಾಗಿಲ್ಲ ಅಂತ ಹೇಳಿ ಜನ ಹೊರಗಡೆ ಊಟಕ್ಕೆ ಹೋಗ್ತಾರೆ. ಮೊದಲ ಪ್ರಾರಂಭದಲ್ಲಿ ಮೈಸೂರು ಭವನ್ ಅಂತಿದ್ದಾಗ ಅಥವಾ ಕರ್ನಾಟಕ ಭವನ್ ಅಂತಿದ್ದಾಗ ಹೊರಗಿನ ಜನ ನಮ್ಮ ಹತ್ರ ಊಟ ಮಾಡಕ್ ಬರ್ತಿದ್ರು. ಅನೇಕ ಜನ ವೆಜಿಟೇರಿಯನ್ ಈ ಗುಜರಾತ್ ಭವನ್ ಇದು ಪಕ್ಕದಾಗಿದೆ, ಅಲ್ಲಿ ಹೋಗ್ತಿದ್ರು. ಅದಕ್ಕೆ ದಯವಿಟ್ಟು ಯಾರೇ ಕಾಂಟ್ರಾಕ್ಟರ್ ನೀವು ಕೊಟ್ಟರು ಊಟಕ್ಕಾಗಿ ಹೆಲ್ತ್ ದೃಷ್ಟಿಯಿಂದ, ಕ್ಲೀನ್ಲಿನೆಸ್ ದೃಷ್ಟಿಯಿಂದ ಒಳ್ಳೆ ಕಾಂಟ್ರಾಕ್ಟರ್ಗಾದರೂ ಕೊಡಿ, ಅಥವಾ ನೀವು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಚೆನ್ನಾಗಿ ಇರ್ತಕ್ಕಂಥ ಕುಕ್ಗಳನ್ನ ಇಟ್ಕೊಂಡು ಇದನ್ನ ಒಂದು ಒಳ್ಳೆ ಈ ಬಿಲ್ಡಿಂಗ್ ತಕ್ಕಂತೆ ಊಟನೂ ಕೂಡ ಸರಿಯಾಗಿ ಮಾಡಬೇಕು ಅಂತ ಹೇಳಿ, ಊಟದ ವ್ಯವಸ್ಥೆನೂ ಸರಿಯಾಗಿ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒಂದು ಸೂಚನೆ ಕೊಡ್ತೇನೆ. ಎರಡನೇ ಸೂಚನೆ ಏನಂದ್ರೆ, ಈಗೇನೋ ನಮ್ಮ ಹೆಸರುಗಳನ್ನ ನಿಮ್ಮ ಹೆಸರುಗಳು ಎಲ್ಲ ಇವೆ, ಆದರೆ ಈಗಾಗಲೇ ನಮ್ಮ ಪ್ರಾರಂಭದಲ್ಲಿ ಓದಂತ ಪ್ರಸ್ತಾಪನೆ ಮಾಡಿದಂತ ಏನು ಹೆಸರಿದ್ರು ಅವರು, ಇದು ಕರ್ನಾಟಕ ಭವನ್ ಮೈಸೂರು ಭವನ್ ಹೇಗೆ ಬಂತು, ಯಾರ್ಯಾರ ಕಾಲದಲ್ಲಿ ಏನಾಯ್ತು, ವಿಶೇಷವಾಗಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದಕ್ಕೆ ಫೌಂಡೇಶನ್ ಹಾಕಿದ್ರು. ಈಗ ಆ ಜಾಗದಲ್ಲೇ ನಾವು ಕಟ್ಟಿದ್ದೇವೆ. ಅದು ಆದ್ಮೇಲೆ ಇಂದಿರಾ ಗಾಂಧಿ ಅವರು ಅದ್ರ ಉದ್ಘಾಟನೆ ಮಾಡಿದ್ರು, ಅದು ನಾವು ಗೊತ್ತು. ನಿಜಲಿಂಗಪ್ಪನವರು ಅಧ್ಯಕ್ಷತೆ ವಹಿಸಿದ್ರು. ಇವರೆಲ್ಲರ ಹೆಸರನ್ನು ಕೂಡ ಒಂದ್ ಕಡೆ ನೀವು ಒಂದು ಬೋರ್ಡ್ ಮೇಲೆ ಬರೀಬೇಕು. ಅಂದ್ರೆ ಇದ್ರ ಇತಿಹಾಸ ಗೊತ್ತಾಗ್ತದೆ, ಯಾರ್ಯಾರ ಕಾಲದಲ್ಲಿ ಏನಾಯ್ತು ಅಂತೇಳಿ. ವಿಶೇಷವಾಗಿ ಕಟ್ಟಡ ಕಟ್ಟಿದ್ದು, ಪ್ರಾರಂಭ ಮಾಡಿದ್ದು, ಆಮೇಲೆ ಉದ್ಘಾಟನೆ ಮಾಡಿದ್ದು, ಈ ಪ್ರಮುಖವಾದಂತ 4-5 ಹೆಸರುಗಳೇನಿದ್ದು ಅದನ್ನ ನೀವು ಇನ್ನೊಂದು ಬೋರ್ಡ್ ಮಾಡಿ, ಯಾವಾಗ ಇದು ಪ್ರಾರಂಭ ಆಯ್ತು, ಅದು ಆದ್ಮೇಲೆ ಹೇಗೆ ಬದಲಾವಣೆ ಆಯ್ತಿದು ಅಂತಕ್ಕಂಥ ಸ್ವಲ್ಪ ಬರೆದರೆ ಅದರ ಇತಿಹಾಸ ಎಲ್ಲರಿಗೆ ಗೊತ್ತಾಗ್ತದೆ. ಅದಕ್ಕೆ ದಯವಿಟ್ಟು ನಿಜಲಿಂಗಪ್ಪನವರ ಹೆಸರಾಗ್ಲಿ ಮತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರು, ಇಂದಿರಾ ಗಾಂಧೀಜಿಯವರ ಹೆಸರು, ಇವೆಲ್ಲನೂ ಕೂಡ ಇದರಲ್ಲಿ ನಮೂದು ಮಾಡಿದ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ಇದಕ್ಕೆ ಕಟ್ಟಡ ಬಹಳ ಬ್ಯೂಟಿಫುಲ್ ಆಗಿದೆ, ಒಳ್ಳೇದಾಗಿದೆ.
ಆರ್ಕಿಟೆಕ್ಚರ್ ಆಗಲಿ ಕಾಂಟ್ರಾಕ್ಟರ್ ಎಲ್ಲರಿಗೂ ಕೂಡ ಅವರಿಗೆ ನನ್ನ ಶುಭಾಶಯಗಳನ್ನು ಹೇಳ್ತೇನೆ. ಆದರೆ ಇದು ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಕಟ್ಟಡ ಕಟ್ಟದ ಮೇಲೆ ಬಹಳ ಜನ ನಮ್ಮವರು ಸ್ವಚ್ಛತೆ ಕಡೆ ಗಮನ ಕೊಡೋದಿಲ್ಲ. ಬರ್ತಾ ಬರ್ತಾ ಏನ್ ಮಾಡ್ತಾರೆ, ಎಲಿ ತಿಂದು ಮೂಲೆಗೆ ಉಗುಳ್ತಾರೆ. ಅದರಲ್ಲಿ ಹೆಚ್ಚಾಗಿ ಈ ಕಡೆಯವರೇ ಜಾಸ್ತಿ, ನಮ್ಮ ಕಡೆಯವರು ಕಡಿಮೆ ಸ್ವಲ್ಪ. ಅದಕ್ಕಾಗಿ ಅಂತ ಸ್ವಚ್ಛತೆ ಇಡಕ್ಕೆ ನೀವು ಕೇರ್ ಟೇಕರ್ ಯಾರೇ ಇರಲಿ, ಅದಕ್ಕೆ ನೀವು ಸ್ವಲ್ಪ ಹೆಚ್ಚಿನ ಗಮನ ಇಲ್ಲಿರ್ತಕ್ಕಂಥ ಕಮಿಷನರ್ ಅವ್ರು ಕೊಡಬೇಕು. ಮತ್ತು ವಿಶೇಷವಾಗಿ ನಮ್ಮ ಊಟದ ಕಡೆ ತಾವು ಹೆಚ್ಚಿನ ಗಮನ ಕೊಟ್ಟು ಆ ಒಂದು ಈ ನಮ್ಮ ಕಾವೇರಿ ಭವನ ಆಗಲಿ ಅಥವಾ ಕರ್ನಾಟಕ ಭವನದ ಹೆಸರನ್ನ ಬೇರೆ ಕಡೆನೂ ಪ್ರಚಾರ ಆಗಲಿ. ಆ ಊಟಕ್ಕೆ ಜನ ಇಲ್ಲಿ ಬರಂಗ ನೀವು ಕೂಡ ಮಾಡಿದ್ರೆ ಅದು ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತು ಹೇಳಿ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಮತ್ತು ಉಳಿದು ನಮ್ಮ ಮಾದೇವಪ್ಪನವರು ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ. ಅಂದ್ರೆ 10 ವರ್ಷ ಅಂದ್ರೆ ಎಷ್ಟು ಜನ ಕಾಂಟ್ರಿಬ್ಯೂಷನ್ ಇರಬೇಕು? ಏನೋ 1 ವರ್ಷ 1.5 ವರ್ಷ ಆದ್ರೆ ನಾವು ಹೇಳಬಹುದು ಇವ್ರ ಕಾಲದಲ್ಲಿ ಆಯ್ತಂತ. ಈಗ 10 ವರ್ಷ ಆಗಿದೆ ಅಂದ್ರೆ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಇದೆ. ಅದರ ಉದ್ಘಾಟನೆಯನ್ನ ತಾವು ಮಾಡಿದ್ರಿ, ದುಡ್ಡು ಕೊಟ್ಟಿದ್ರಿ. ಆದ್ರೆ ನಾವು ಇದನ್ನ ನಮ್ಮ ಅಧ್ಯಕ್ಷತೆಯಲ್ಲಿ ತಾವು ಇದನ್ನ ನೆರವೇರಿಸಿದಕ್ಕಾಗಿ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.